ಹೆಲೋ ಎವ್ರಿವನ್. ಈ ಒಂದು ಚಿಕನ್ ಮಂಚೂರಿನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿಲ್ಲ, ಮೈದಾ ಹಾಕಿಲ್ಲ, ಜೊತೆಗೆ ಡೀಪ್ ಫ್ರೈ ಸಹ ಮಾಡಿಲ್ಲ. ಜಸ್ಟ್ 10 ನಿಮಿಷದೊಳಗೆ ಮಾಡ್ಕೋಬಹುದು. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಲೆಟ್ಸ್ ಬಿಗಿನ್. ಮೊದಲಿಗೆ ಒಂದು ಪ್ಯಾನ್ಗೆ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬೋನ್ಲೆಸ್ ಚಿಕನ್ ನ ವಿಡಿಯೋದಲ್ಲಿ ತೋರಿಸಿರೋ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕಿ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ 1 ನಿಮಿಷ ಆಗ್ತಿದ ಹಾಗೆ ಚಿಕನ್ ಇಂದ ಈ ತರ ನೀರ್ ಬಿಟ್ಕೊಳ್ಳುತ್ತೆ. ಆಗ ಹೈ ಫ್ಲೇಮ್ ಅಲ್ಲಿ ನೀರೆಲ್ಲದು ಡ್ರೈ ಮಾಡ್ಕೊಳ್ಳಿ. ನೀರೆಲ್ಲದು ಡ್ರೈ ಆಗ್ತಿದ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅಂಡ್ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ರೆಸಿಪೀಸ್. ಇದೇ ತರ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಚಿಕನ್ ನ ಈ ತರ ರೋಸ್ಟ್ ಮಾಡ್ಕೊಳ್ಳಿ. ಸೊ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಜ್ಯೂಸಿ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಪ್ಯಾನ್ ಇಂದ ಚಿಕನ್ ನ ತೆಕ್ಕೊಂಡು ಫೈನ್ಲಿ ಚಾಪ್ಡ್ ಅಲ್ಲ ಹಾಗೆ ಬೆಳ್ಳುಳ್ಳಿನ ಹಾಕಿ ಜಸ್ಟ್ ಒಂದು 4 to 5 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ ಅಂಡ್ ಕ್ಯಾಬೇಜ್ ನ ಆಡ್ ಮಾಡ್ಕೊಳ್ಳಿ. ಅಂಡ್ ವೆರಿ ಇಂಪಾರ್ಟೆಂಟ್, ಎಲ್ಲಾ ವೆಜಸ್ ನ ನೀವು ಶಾಲೋ ಫ್ರೈ ಮಾಡ್ಕೋಬೇಕು. ಮಂಚೂರಿಯಸ್ಗೆ ಓವರ್ ಕುಕ್ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಇದಕ್ಕೆ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ನ ಹಾಕಿ ಜೊತೆಗೆ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಟಾಸ್ ಮಾಡ್ಕೊಳ್ಳಿ. ಅಂಡ್ ಮಂಚೂರಿಯಸ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ ನ ಯಾವಾಗ್ಲೂ ನೀವು ನೋಟ್ ಮಾಡ್ಕೊಳ್ಳಿ. ಸಾಸಸ್ ನ ಯಾವಾಗ್ಲೂ ಲಾಸ್ಟ್ ಗೆ ಹಾಕ್ಬೇಕು. ಜೊತೆಗೆ ತುಂಬಾ ನೀರಾಗಿ ಮಾಡ್ಕೋಬಾರ್ದು, ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಅಂಡ್ ಇಲ್ಲಿ ನಾನು ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಹಾಗೆ ವೆನೆಗರ್ ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ನಿಮ್ಗೆ ಏನಾದ್ರೂ ಸ್ವಲ್ಪ ಜ್ಯೂಸಿ ಆಗ್ಬೇಕಿತ್ತು ಅಂದ್ರೆ ಕಾರ್ನ್ಫ್ಲೋರ್ ಗೆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಹಾಕಿ ಜ್ಯೂಸಿ ಆಗುತ್ತೆ. ಬಟ್ ಇವತ್ತು ನಾನು ವಿತೌಟ್ ಮೈದಾ ಅಂಡ್ ಕಾರ್ನ್ಫ್ಲೋರ್ ಮಾಡ್ತಾ ಇದ್ದೀನಿ. ಸೊ ಹೀಗ್ ಮಾಡ್ಕೊಂಡ್ರು ಸಹ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ, ಜೊತೆಗೆ ಹೆಲ್ತಿ ಸಹ. ಓಕೆ, ಸಾಸಸ್ ಎಲ್ಲ ಹಾಕಿದ ನಂತರ ರೋಸ್ಟೆಡ್ ಚಿಕನ್ ನ ಇದಕ್ಕೆ ಆಡ್ ಮಾಡ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಟಾಸ್ ಮಾಡ್ಕೊಳ್ಳಿ. ಫೈನಲಿ ವಿತೌಟ್ ಮೈದಾ, ಕಾರ್ನ್ಫ್ಲೋರ್ ಅಂಡ್ ಡೀಪ್ ಫ್ರೈ ಅವರ್ ಚಿಕನ್ ಮಂಚೂರಿ ಈಸ್ ರೆಡಿ. ಅಂಡ್ ಟ್ರಸ್ಟ್ ಮೀ, ಇದನ್ನ ಬರೀ 10 ನಿಮಿಷದಲ್ಲಿ ಮಾಡಿರೋದು. ತುಂಬಾನೇ ಟೇಸ್ಟಿಯಾಗಿ ಆಗಿತ್ತು. ಅಂಡ್ ನೀವು ಒಂದ್ಸಲ ಟ್ರೈ ಮಾಡಿ ಅಂಡ್ ಹೇಗ್ ಅನಿಸ್ತು ಅಂತ ಮರಿ ಇದ್ದೇ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಬಿಸಿ ಇದ್ದಾಗ್ಲೇ ಸರ್ವ್ ಮಾಡಿ, ಸಖತ್ತಾಗಿರುತ್ತೆ. ಅಂಡ್ ಮರಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಟ್ರೈ ದಿಸ್ ಅಂಡ್ ಎಂಜಾಯ್.